ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ನಿಮ್ಗಳ ಎಕ್ಸಾಮ್ನ ಮುಗಿಸ್ಕೊಂಡಿರ್ತೀರಾ. ಅದಾದ್ಮೇಲೆ ಎಕ್ಸಾಮ್ ಮುಗಿದಾದ್ಮೇಲೆ ಪೆನ್ ಒಂದು ಕಡೆ, ಬುಕ್ಸ್ ಒಂದು ಕಡೆ, ಮತ್ತೆ ಅಕಸ್ಮಾತ್ ನಿಮ್ದು ಏನಾದರೂ ಯಾವುದಾದ್ರೂ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತ ಅಂದಿದ್ರೆ ಲಾಸ್ಟ್ ಎಕ್ಸಾಮ್ ದಿವಸನೇ ನೆಕ್ಸ್ಟ್ ಮಿನಿಟಲ್ಲಿ ನಿಮ್ಮ ಹಾಲ್ ಟಿಕೆಟು ಕೂಡ ಕಾಣಿಸಿರಲ್ಲ, ಮಾಯ ಆಗೋಗಿರುತ್ತೆ. ಸೊ ಇಲ್ಲ ಟೇರ್ ಮಾಡಿರ್ತೀರಾ, ಇಲ್ಲಾಂದರೆ ಎಲ್ಲಾದರೂ ಫೋಲ್ಡ್ ಮಾಡಿಟ್ಟಿರ್ತೀರಾ. ಸೊ ಯಾಕಂದರೆ ಅದ್ರ ಕೆಲಸ ಆಗೋಯ್ತು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ತಲೆಗೆ ಬರೋದೇ ರಿಸಲ್ಟ್. ರಿಸಲ್ಟ್ ಯಾವಾಗ ಅನ್ನೋದೇ ಕ್ವೆಶ್ಚನ್ ಆಗುತ್ತೆ. ಸೊ ಈ ವಿಡಿಯೋ ಬಂದು ಅದಕ್ಕೋಸ್ಕರನೇ ಆಗಿ ಡೆಡಿಕೇಟೆಡ್ ಆಗಿ ಮಾಡಿರುವಂಥದ್ದು. ಸೊ ಇಲ್ಲಿ ನೀವು ಇದೇ ಥರ ರಿಸಲ್ಟ್ ಅಪ್ಡೇಟ್ಸ್ ಆಗಲಿ ಅಥವಾ ಮಧ್ಯದಲ್ಲಿ ಇವಾಗ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ಸ್ ಎಲ್ಲ ಬರುತ್ತೆ, ಅದ್ರದ್ದು ಅಪ್ಡೇಟು ಮತ್ತು ಗ್ರೇಸ್ ಮಾರ್ಕ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ ಕೊಡಬೇಕಿತ್ತು ಅಂತ ಅಂದರೆ ಅದ್ರದ್ದು ಅಪ್ಡೇಟ್ಸ್ ಆಗಲಿ, ಕಂಪ್ಲೀಟ್ ಅಪ್ಡೇಟ್ಸು ನಮ್ಮ ಒಂದು ವಾಟ್ಸಾಪ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಾನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ, ಮತ್ತು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ. ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಇವಾಗ ರಿಸಲ್ಟ್ ಯಾವಾಗ ಅಂದರೆ, ಇವಾಗ ಹೇಳಬೇಕು ಅಂದರೆ ಇವಾಗ ಕೆಲವೊಂದು ಕಾಲೇಜಸ್ಗೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಇನ್ನೂ ಲ್ಯಾಬ್ ಎಕ್ಸ್ಟರ್ನಲ್ಸ್ ಅನ್ನೋದು ಮುಗ್ದಿಲ್ಲ. ಸೊ ಇವಾಗ CSE ಮತ್ತು ISC ಅವರಿಗೆ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಅವರಿಗೆ ಸ್ಟಾರ್ಟ್ ಆಗೋದು ಬಂದು 16th ಅವರಿಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಲ್ಯಾಬ್ ಎಕ್ಸ್ಟರ್ನಲ್ಸು. ಸೊ ಎಲ್ಲಿವರೆಗೂ ಇರುತ್ತೆ ಅಂದರೆ 16th ವರೆಗೂ ಅವರಿಗೆ ಲ್ಯಾಬ್ ಎಕ್ಸ್ಟರ್ನಲ್ಸ್ ಅನ್ನೋದು ನಡೀತಾ ಇರುತ್ತೆ ಪ್ರತಿಯೊಂದು ಕಾಲೇಜಲ್ಲೂ. ಸೊ ಅದಕ್ಕೆ 16th ವರೆಗೂ ನಾವು ಯಾವುದೇ ರೀತಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಓಕೆನಾ? ಸೊ ನಾವು ಯಾವಾಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ರೀಸೆಂಟಾಗಿ ಬಂದಿರೋ ಅಂಥ ಅಪ್ಡೇಟ್ ಪ್ರಕಾರ ಸೊ 19th ಮೇಲೆ ನಾವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ 24th ಒಳಗಡೆ ಪಕ್ಕಾ ಹೈ ಚಾನ್ಸಸ್ ಇದೆ, 24th ಒಳಗಡೆ ರಿಸಲ್ಟ್ ಬಂದೇ ಬರುತ್ತೆ. ಓಕೆನಾ? 24th ಒಳಗಡೆ ತುಂಬಾ ಚಾನ್ಸಸ್ ಇದೆ ರಿಸಲ್ಟ್ ಬರೋ ಅಂಥದ್ದು. ಅದರಿಂದ ನಾವು 24th ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಈ ರಿಸಲ್ಟ್ ಬಿಡೋ ಮಧ್ಯದಲ್ಲಿ ನಮಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನು ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಈ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ನು ತುಂಬ ಜನಕ್ಕೆ ಓಕೆ, ನಾನು ಈ ಆನ್ಸರ್ ಬರ್ದಿರೋದು ಕರೆಕ್ಟಾ, ಇದು ಕರೆಕ್ಟಾ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಎಸ್ಪೆಷಲಿ ಇವಾಗ ಲಾಜಿಕಲ್ ಅಥವಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು ಯಾವುದೇ ಆಗಿರ್ಬೋದು, ಲೈಕ್ ಇವಾಗ CSE ತೊಗೊಂಡ್ರೆ TOC, ಸೊ ಈ ಥರ ಸಬ್ಜೆಕ್ಟ್ಗಳಿಗೆ ಆನ್ಸರ್ಸು, ಸೊ ಇದು ಯಾವುದೇ ಸಬ್ಜೆಕ್ಟ್ಸ್ ಆಗಿರ್ಬೋದು ಗೈಸ್. ಸೊ ನಿಮಗೆ ಒಂದು ಕನ್ಫ್ಯೂಷನ್ ಅನ್ನೋದಿರುತ್ತೆ. ಸೊ ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಕೊಟ್ಟಾಗ ಓಕೆ, ನಾನು ಇದು ಬರ್ದಿದ್ದೀನಿ, ಪಾಸ್ ಆಗ್ತೀನಿ ಅನ್ನೋ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಅಪ್ಡೇಟು ಕೂಡ ನೆಕ್ಸ್ಟ್ ನಾವು ಬರ್ತಾ ಹೋಗುತ್ತೆ. ಸೊ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ವಿಡಿಯೋ ಮುಖಾಂತರ ತಿಳಿಸೋಕ್ಕಾಗಿಲ್ಲ ಅಂದ್ರೂ ನಾವು ನಮ್ಮ ಒಂದು ವಾಟ್ಸಾಪ್ ಚಾನಲಲ್ಲಿ ನಿಮಗೆ ಆ ಅಪ್ಡೇಟ್ನ ತಿಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟು ಬರೀ ಸ್ಕೀಮ್ದಂತನೇ ಅಲ್ಲ, ಆ, ಇವಾಗ ಗ್ರೇಸ್ ಮಾರ್ಕ್ಸು ಅಕಸ್ಮಾತ್ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಕೊಟ್ಟಿದ್ರೆ, ಅಕಸ್ಮಾತ್ ಅಥವಾ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದ್ರೂ ಕೂಡ ಇವಾಗ ಒಂದು ಕ್ವೆಶನಲ್ಲಿ ಏನೋ ಒಂದು ಸಿಂಬಲ್ ಕೊಡೋಕೆ ಹೋಗಿ ಬೇರೆ ಮತ್ತೊಂದು ಸಿಂಬಲ್ ಕೊಟ್ಟಿದ್ರೆ ಆ ಥರ ಕೇಸ್ ಆಗಿದ್ರು ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಎಷ್ಟು ಮಾರ್ಕ್ಸ್ ಗ್ರೇಸ್ ಕೊಟ್ಟಿದ್ದಾರೆ, ಯಾವ ಸಬ್ಜೆಕ್ಟ್ಗೆ ಗ್ರೇಸ್ ಕೊಟ್ಟಿದ್ದಾರೆ, ಸೊ ಇದ್ರದ್ದು ಅಪ್ಡೇಟ್ ಕೂಡ ಅವ್ರೇನಾದರೂ ತಿಳಿಸಿದ್ರೆ ನಾವು ನಮ್ಮ ವಾಟ್ಸಾಪ್ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ರಿಸಲ್ಟ್ ಡೇ ಕೂಡ ಹತ್ತಿರ ಇದೆ. ಸೊ ಟೆಲ್ ಮಿ ಹಾನೆಸ್ಟ್ಲಿ ಗೈಸ್, ರಿಸಲ್ಟ್ ದಿನ ನಿಮ್ಮ ಮಾರ್ಕ್ಸ್ಗಿಂತ ನಿಮ್ಮ ಫ್ರೆಂಡ್ಸ್ ಮಾರ್ಕ್ಸ್ ಅಂತೂ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಿಮಗೆ? ಲೈಕ್ ಅವತ್ತಿನ ರಿಸಲ್ಟ್ ದಿವಸ ರಿಸಲ್ಟ್ದು ರಿಯಾಲಿಟಿ ಹೇಳಬೇಕು ಅಂದರೆ, ನಿಮಗೆ ರಿಸಲ್ಟ್ ನೋಡಬೇಕು. ಅಕಸ್ಮಾತ್ ಏನಾದರೂ ಆ ಟೈಮಲ್ಲಿ ಏನಾದರೂ ನೆಟ್ ಏನಾದರೂ ಸ್ಲೋ ಆಗಿ ಬಂದುಬಿಟ್ರೆ ಮುಗೀತು, ಅಲ್ಲಿ ಹಾರ್ಟ್ ಬೀಟು ಹೈ ರೇಟಿಗೆ ಹೊರಟೋಗ್ಬಿಡುತ್ತೆ. ಎಕ್ಸಾಮ್ ಬರಿಬೇಕಾದ್ರೆ ಸೊ ಹೆಂಗ್ ಓದೋದು ಅನ್ನೋದು ಟೆನ್ಷನು. ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬರುತ್ತಲ್ಲ ಅನ್ನೋ ಟೆನ್ಷನು. ಸೊ ಇದೇ ಲಿಟ್ರಲಿ ದಿಸ್ ಇಸ್ ವಾಟ್ ದ ರಿಯಾಲಿಟಿ ಆಫ್ ಇಂಜಿನಿಯರಿಂಗ್. ಸೊ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಲೇಬೇಕು ಇಫ್ ಯು ಕಮ್ ಟು ಇನ್ ಯೋರ್ ಇಂಜಿನಿಯರಿಂಗ್. ಮತ್ತು ಟೆನ್ಷನ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಈ ಇಂಜಿನಿಯರಿಂಗ್ ಕಲಿಸ್ಕೊಡುತ್ತೆ. ಸೊ ಎಲ್ಲೋದ್ರೂ ಟೆನ್ಷನು ಗೈಸ್. ನೀವು ಎಕ್ಸಾಮ್ ಬರೆಯಬೇಕಾದ್ರೆ ನಾನು ಹೆಂಗಪ್ಪ ಪಾಸ್ ಆಗಲಿ, ಅಕಸ್ಮಾತ್ ನಾನು ಪಾಸ್ ಆಗ್ತೀನಾ, ನಾನು ಆ ರೇಂಜಿಗೆ ಬರ್ದಿದ್ದೀನಿ ಅನ್ನೋದು ಟೆನ್ಷನು. ಅದಾದಮೇಲೆ ಓಕೆ, ನಾನು ಹಿಂಗೆಲ್ಲ ಆನ್ಸರ್ ಬರ್ದಿದ್ದೀನಿ, ಅವ್ರೇನಾದರೂ ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ, ಅಕಸ್ಮಾತ್ ನನ್ನ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ, ಸೊ ಬರೀ ಈ ಥರ ಕ್ವೆಶನ್ಸು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಆಮೇಲೆ ಕೆಲವೊಬ್ಬರು ಎಕ್ಸಾಮ್ಸ್ ಆಯಿತು ಬಾರೋ ಮಗ ಚಿಲ್ ಮಾಡೋಣ ಅದು ಇದು ಅಂತ ಹೇಳ್ತಾರೆ. ಆವಾಗ ನಿಮಗೆ ಈ ರಿಸಲ್ಟ್ ಬರಲಿ ಇರೋ ಅನ್ನೋದೇ ಟೆನ್ಷನ್ ಆಗುತ್ತೆ. ಬಿಕಾಸ್ ಪಾಸ್ ಆದರೆ ಆರಾಮಾಗಿ ಎಲ್ಲಾದರೂ ಹೋಗಿ ಸುತ್ತಾಡ್ಬೋದು, ಆದರೆ ಇಲ್ಲ ಅಂತ ಅಂದರೆ ತುಂಬ ಕಷ್ಟ. ಸೊ ದಟ್ ಈಸ್ ವಾಟ್. ಸೊ ಏನೇ ಆಗಲಿ ಗೈಸ್, ಏನೇ ಆಗಲಿ ಎಕ್ಸಾಮ್ಸು ಬರ್ದಿದ್ದಾಗಿದೆ. ಸೊ ಇವಾಗ ರಿಸಲ್ಟ್ ಬರುತ್ತೆ ಸ್ವಲ್ಪ ದಿವಸದಲ್ಲಿ. ಸೊ ಏನೇ ಆದ್ರೂ ತಲೆ ಕೆಡಿಸ್ಕೊಳ್ಬೇಡಿ. ಆಮೇಲೆ ನಿಮ್ಗೆ ಇದೇ ರೀತಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಪ್ಡೇಟ್ಸು ಮತ್ತು
ಗ್ರೇಸ್ ಮಾರ್ಕ್ಸ್ ಅಪ್ಡೇಟ್ಸು ಬರ್ತಾ ಹೋಗುತ್ತೆ. ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ನನ್ನ ಒಂದು ವಾಟ್ಸ್ಆ್ಯಪ್ ಚಾನಲ್‌ನ ನಾನು ಹಾಕಿ ಪಿನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಜಾಯಿನ್ ದೇರ್. ಆಮೇಲೆ ಈ ಒಂದು ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್.